ಅನ್ನ ದೇವರ ಮುಂದೆ ಇನ್ಯಾವ ದೇವರುಂಟು ಎಂಬ ಮಾತಿದೆ. ಕಸ ತಿನ್ನುವುದಕ್ಕಿಂತ ತುಸು ತಿನ್ನಬೇಕು. ಯಾಕಪ್ಪ ಈ ಮಾತು ಎನ್ನುವಾಗ, ಜೀವಕ್ಕೆ ಪ್ರಾಣಾಧಾರ ಊಟ. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವು ನೋಡಿದಾಗ ಊಟ ಮಾಡುವ ತಟ್ಟೆಯಲ್ಲಿ ನೊಣ, ಇರುವೆ, ಜಿರಳೆ, ಕಪ್ಪೆ ಮುಂತಾದ ಜೀವಿಗಳು ಊಟ ಮಾಡುವ ತಟ್ಟೆಯಲ್ಲಿ, ಊಟ ಮಾಡುವ ಅನ್ನದಲ್ಲಿ ಬಿದ್ದಿರುವುದನ್ನು ನೋಡಿದ್ದೇವೆ. ಆದರೆ ವಿಷಯನೇ ಬೇರೆ. ಈ ವಿಷಯ ಕೇಳಿದರೆ ನೀವು ಬಹಳ ಭಯ ಹುಟ್ಟಿಸ್ತಕ್ಕಂಥ ವಿಷಯವೊಂದನ್ನು ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿ ಎಲ್ಲ ಕಡೆ ಹರಿದಾಡುತ್ತದೆ. ಅದೇನಪ್ಪ ಅಂಥ ವಿಷಯ ಅಂದರೆ, ಬಾವರ್ಚಿ ಬಿರಿಯಾನಿಯಲ್ಲಿ ಹಲ್ಲಿ ಬಿದ್ದಿರುವುದನ್ನು ನೋಡಿ ಒಂದು ಕುಟುಂಬದವರು ಹೈದರಾಬಾದಿನಲ್ಲಿ ಆತಂಕಗೊಂಡಿದ್ದಾರೆ. ಅವರು ಬಹಳ ಅಕ್ಷರಶಃ ಭಯಪಟ್ಟಿದ್ದಾರೆ. ಅವರು ಯಾರಂದರೆ, ವಿಶ್ವ ಆದಿತ್ಯ ಅವರು ಆನ್ಲೈನ್ ಮೂಲಕ ಝೊಮ್ಯಾಟೊ ಆನ್ಲೈನ್ ಮೂಲಕವಾಗಿ ಬಾವರ್ಚಿ ಬಿರಿಯಾನಿ ಅವರು ಆರ್ಡರ್ ಮಾಡಿರ್ತಾನೆ. ಆದರೆ ಡೆಲಿವರಿ ಬಾಯನ್ನು ಆ ಬಾವರ್ಚಿ ಬಿರಿಯಾನಿಯನ್ನು ತಂದು ಕೊಟ್ಟಿರುವಾಗ ಖುಷಿಯಾಗಿ ಊಟ ಮಾಡೋಣ ಎಂದು ಆ ಬಿರಿಯಾನಿಯ ಪಾಕೆಟನ್ನು ತೆರೆದಾಗ ಅದರಲ್ಲಿ ಹಲ್ಲಿಯನ್ನು ನೋಡಿ ಬಹಳ ಗಾಬರಿಗೊಂಡು ಈ ವಿಷಯವನ್ನು ಬಾವರ್ಚಿ ಹೋಟೆಲ್ದವರಿಗೆ ತಿಳಿಸಿದಾಗ, ಇದಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡದೆ ನೆಗ್ಲೆಕ್ಟನ್ನು ಮಾಡಿರ್ತಕ್ಕಂಥ ವಿಷಯ ಬಹಳ ಬೆಳಕಿಗೆ ಬಂದಿರುತ್ತದೆ. ಮನುಷ್ಯ ಊಟ ಮಾಡಬೇಕು, ಆದರೆ ಊಟ ಮಾಡುವ ಆ ಅನ್ನದಲ್ಲೇ ಈ ರೀತಿಯಾಗಿ ಜಲ್ಲಿ, ಹಲ್ಲಿ, ನೊಣ, ಇರುವೆ, ಕಪ್ಪೆ ಮುಂತಾದವುಗಳನ್ನು ಸಾಮಾನ್ಯವಾಗಿ ನಾವು ನಡೆದಿರ್ತಕ್ಕಂಥ ಘಟನೆಯನ್ನು ನಾವು ನೋಡಿರ್ತೇವೆ. ಇದಕ್ಕೆಲ್ಲ ಏನು ಕಾರಣ ಅಂತಂದರೆ, ಅವಸರವೇ ಅಪಘಾತಕ್ಕೆ ಕಾರಣ ಎನ್ನುವ ಹಾಗೆ, ಅವಸರದಿಂದ ಯಾವುದೇ ಒಂದು ಜವಾಬ್ದಾರಿ ಇಲ್ಲದೆ ಮಾಡ್ತಕ್ಕಂಥ ಕೆಲಸದಲ್ಲಿ ಈ ರೀತಿ ಘಟನೆಗಳು ನಡೆದಿರ್ತಕ್ಕಂಥ ವಿಷಯಗಳಾಗಿವೆ. ದೇವಾಲಯಗಳಲ್ಲಿ ನೋಡುವಾಗ ಪ್ರಸಾದವನ್ನು ತಿಂದು ಎಷ್ಟೋ ಜನರು ಅಸ್ವಸ್ಥರಾಗಿದ್ದಾರೆ. ಎಷ್ಟೋ ಶಾಲಾ ಕಾಲೇಜುಗಳಲ್ಲಿ ಸರ್ಕಾರವು ಕೊಡ್ತಕ್ಕಂಥ ಅಕ್ಷರ ದಾಸೋಹ ಊಟವನ್ನು ತಿಂದು ಮಕ್ಕಳು ಸಹ ಅನೇಕರು ಅನಾರೋಗ್ಯಕ್ಕೆ ಕಾರಣರಾಗಿದ್ದಾರೆ. ಇಲ್ಲಿ ನೋಡುವಾಗ ಇವಕ್ಕೆಲ್ಲ ಕಾರಣ ಏನಂತಂದರೆ, ನಾವು ಮಾಡ್ತಕ್ಕಂಥ ಕೇರ್ಲೆಸ್ ಆಗಿದೆ. ಊಟ ಮಾಡುವ ಊಟ, ಸಾಂಬಾರು, ಅಕ್ಕೆ ಅಡಿಗೆ ಮನೆ ಎಲ್ಲವೂ ಸ್ವಚ್ಛತೆಯಿಂದ ಕೂಡಿದಾಗ ಸ್ವಚ್ಛವಾದ ಊಟ ನಾವು ಮಾಡಬಹುದಾಗಿದೆ. ಆದರೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳದ ಅನೇಕ ಜನ ಊಟ ಮಾಡ್ತಕ್ಕಂಥ, ಅಡಿಗೆ ಮಾಡ್ತಕ್ಕಂಥ ಅಡಿಗೆದಾರರು ಈ ರೀತಿಯಾಗಿ ಬಹಳ ಒಂದು ಪೇಚಿಗೆ ಒಳಗಾಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಸಹ ಬಿಸಿ ಊಟ ಮಾಡುವ ಸಮಯದಲ್ಲಿ ಒಬ್ಬ ಹುಡುಗನು ಆ ಸಾಂಬಾರಿನಲ್ಲಿ
ಬಿದ್ದಿರ್ತಕ್ಕಂಥ ಘಟನೆ ನಮ್ಮ ನೆನಪಿಗೆ ಬರುತ್ತದೆ. ಇದಕ್ಕೆಲ್ಲ ಕಾರಣ ಏನಂತಂದರೆ, ನಾವು ತೆಗೆದುಕೊಳ್ಳತಕ್ಕಂಥ ಆತಂಕದ ನಿರ್ಧಾರ ಮತ್ತು ಅವಸರವೇ ಇದಕ್ಕೆ ಕಾರಣವಾಗಿರುತ್ತದೆ. ಅದು ಏನೇ ಆಗಲಿ ಬಿಡ್ರಿ. ಆದರೆ ಮತ್ತೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಯಂಕರವಾಗಿ ವೈರಲ್ ಆಗಿರ್ತಕ್ಕಂಥ ಒಂದು ಘಟನೆ ಇತ್ತೀಚೆಗೆ ಬೆಳಕಿಗೆ ಬಂದಿದೆ. ಅದೇನಪ್ಪ ಅಂದರೆ, ನೀವು ಕೇಳಿ ನೀವು ಒಂದು ಸಲ ಬೆಚ್ಚಿ ಬೆರಗಾಗುತ್ತೀರಿ. ಅದೆಂಥ ಮಾತಂದರೆ, ಐಸ್ ಕ್ರೀಮ್ನಲ್ಲಿ ಬಂತು ಕತ್ತರಿಸಿದ ಮನುಷ್ಯನ ಬೆರಳು. ಅದೇನಪ್ಪ ಇಂಥ ಒಂದು ವಿಷಯ ಅಂದರೆ, ಡಾಕ್ಟರೇ ಐಸ್ ಕ್ರೀಮ್ ತಿನ್ನುತ್ತಿದ್ದ ಸಮಯದಲ್ಲಿ ಅವನು ಆ ಬೆರಳನ್ನು ಬಾಯಲ್ಲಿ ಅಗಿದು ತೆಗೆದು ನೋಡಿದಾಗ ಅದು ಮನುಷ್ಯನ ಕತ್ತರಿಸಿರ್ತಕ್ಕಂಥ ಬೆರಳಿನ ತುಂಡಾಗಿತ್ತು. ಅದು ಎಲ್ಲಿ ನಡೆದಿದೆ ಅಂತಂದರೆ, ಮುಂಬೈನಲ್ಲಿ ಈ ಒಂದು ಘಟನೆ ನಡೆದಿರುತ್ತದೆ. 26 ವರ್ಷದ ಸೆರಾನ್ ಅಂತಕ್ಕಂಥ MBBS ಓದುತ್ತಿರ್ತಕ್ಕಂಥ ವಿದ್ಯಾರ್ಥಿ ಈ ಒಂದು ಆನ್ಲೈನ್ ಮೂಲಕವಾಗಿ ಆರ್ಡರ್ ಮಾಡಿ ಐಸ್ ಕ್ರೀಮನ್ನು ತಿನ್ನುವ ಒಂದು ಸಮಯದಲ್ಲಿ ಡಾಕ್ಟರ್ ಅದನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾನೆ. ಭಯಭೀತನಾಗಿದ್ದಾನೆ. ಯಾಕಂದರೆ ಅವನು ತಿನ್ನುತ್ತಿದ್ದ ಆ ಐಸ್ ಕ್ರೀಮ್ ಕೋನ್ನಲ್ಲಿ ಅದು ಬೆರಳಿರುವುದನ್ನು ನೋಡಿ ಬೆಚ್ಚಿ ಬಿದ್ದಿದ್ದಾನೆ. ಆದ್ದರಿಂದ ನಾವು ಏನೇ ತಿಂದರೂ ಏನೇ ಊಟ ಮಾಡಿದರೂ ಕುಡಿದರೂ ಬಹು ಎಚ್ಚರ ವಹಿಸಿ ಊಟವನ್ನು ಮಾಡಬೇಕು. ಇಲ್ಲವಾದರೆ ಅಪಾಯ ಕಟ್ಟಿಟ್ಟ ಬುತ್ತಿ. ಅದಕ್ಕೋಸ್ಕರ ಪ್ರಿಯ ವೀಕ್ಷಕರೇ, ಇವೆಲ್ಲ ನಾವು ನಮ್ಮ ಸುತ್ತಮುತ್ತ ನೋಡ್ತಲಿದ್ದೇವೆ. ಆದ ಕಾರಣ ನಾವು ಮಾಡೋ ಊಟ, ತಿಂತಕ್ಕಂಥ ಪದಾರ್ಥಗಳು, ಅದರಲ್ಲಿರ್ತಕ್ಕಂಥ ಗುಣಮಟ್ಟವನ್ನು ನೋಡಿ ನಾವು ತಿನ್ನಬೇಕಾಗಿದೆ. ಆದ ಕಾರಣ ಈ ವಿಡಿಯೋದಿಂದ ನಿಮ್ಮ ಜೀವನದಲ್ಲಿ ನೀವು ಸಹ ಎಚ್ಚರದಿಂದ ನೀವು ಮಾಡುವ ಊಟ, ತಿಂತಕ್ಕಂಥ ಪದಾರ್ಥ, ಕುಡಿತಕ್ಕಂಥ ಪಾನೀಯ ಎಲ್ಲದರ ವಿಷಯದಲ್ಲಿ ಗಮನವನ್ನಿಟ್ಟು ಎಚ್ಚರ ವಹಿಸಿ ಅದನ್ನು ನೀವು ಸ್ವಾದವನ್ನು ಸ್ವಾದಿಸಬೇಕೆಂಬುದೇ ಈ ಮೂಲಕ ನನ್ನ ಒಂದು ಎಚ್ಚರಿಕೆಯ ಮಾತಾಗಿರುತ್ತದೆ. ಈ ವಿಡಿಯೋವನ್ನು ನೀವು ಇಷ್ಟಪಟ್ಟರೆ ಈ ವಿಡಿಯೋಗೆ ಒಂದು ಚಂದಾದಾರರಾಗ್ರಿ. ಇನ್ನು ಈ ವಿಡಿಯೋವನ್ನು ಸಪೋರ್ಟ್ ಮಾಡಿರಿ. ಯಾಕಂದರೆ ನೀವು ಮಾಡ್ತಕ್ಕಂಥ ಒಂದು ಸ್ಪಂದಿಸ್ತಕ್ಕಂಥ ಒಂದು ಸ್ಪಂದನೆಗೆ ನಾವು ನಮ್ಮ ಕಡೆಯಿಂದ ನಿಮಗೆ ವಂದನೆಗಳು ಹೇಳುತ್ತೇವೆ. ನಿಮ್ಮ ಆರೋಗ್ಯ ನಿಮ್ಮ ಕೈಯಲ್ಲಿದೆ. ಅವಸರವೇ ಅಪಘಾತಕ್ಕೆ ಕಾರಣ ಎಂಬ ಮಾತಿದೆ. ಅದಕ್ಕೋಸ್ಕರ ಯಾವುದಕ್ಕೂ ಅವಸರ ಪಡದೆ ಒಳ್ಳೆಯದನ್ನೇ ಊಟ ಮಾಡಿ